ಹುಡುಗಿ ನಮ್ಮಪ್ಪ ಹೇಳ್ಯಾನ ಶಿವಪ್ಪಗ ಪೂಜೆ ಮಾಡ್ಬಾ ಅಂದನ ಈಶ್ವರಲಿಂಗಕ್ಕ ಅಂತೇಳಿ ಹುಡುಗಿ ಏನ್ ಮಾಡ್ತಿ ಅಂತ ಕೇಳಿದ್ರ ಒಂದು ಚರಿಗೆ ನೀರು ತಗೊಂಡು ಹೂವಾ ಪತ್ರಿ ತಗೊಂಡು ಒಂದು ಆಟಗಳಲ್ಲಿ ಹಾಲು ತಗೊಂಡು ಸಕ್ಕರೆ ತಗೊಂಡು ನೈವೇದ್ಯ ತಗೊಂಡು ಹೋದ್ನಂತ. ಹೋಗಿ ಈಶ್ವರ ಲಿಂಗನೆಲ್ಲ ತೊಳೆದು ಸ್ವಚ್ಛಂಗ ಹೂವ ಪತ್ರಿ ವಿಭೂತಿ ಅಷ್ಟಾವರಣಗಳು ಎಲ್ಲ ಅಲಂಕಾರ ಮಾಡ್ತೀವಿ ಹುಡುಗಿ ಮಾಡಿ ಆ ಏನ ಪಂಚಾಮೃತ ಇತ್ತಲ್ಲ ಹಾಲು ಸಕ್ಕರೆ ಏನಿತ್ತಲ್ಲ ಆ ಈಶ್ವರ ಲಿಂಗಗ ಏನ ಮಾಡಿದ್ಲು ನೋಡಪ್ಪ ನಮ್ಮಪ್ಪ ದಿನ ಬರ್ತಿದ್ದ ನಿನ್ನ ಭಕ್ತಿಲಿಂದ ಪೂಜೆ ಮಾಡಿ ನಿನಗ ಹಾಲ ಉಣಿಸಿ ಬರ್ತಿದ್ದ. ಆಗ ನಾ ಸಣ್ಣಾಕಿದೀನಿ ಏನೋ ತಪ್ಪು ತಿಳ್ಕೋಬೇಡ, ನಾ ಏನು ಮಾಡಿದ್ದು ಕ್ಷಮ ಮಾಡ್ಕೊಂಡು ಈ ಪ್ರಸಾದವನ್ನ ಸ್ವೀಕಾರ ಮಾಡು ಅಂತ ಹಾಲು ನೀನು ಕುಡಿಯಪ್ಪ ಶಿವಪ್ಪ ಅಂತ ಹುಡುಗಿ ಪ್ರಾರ್ಥನಾ ಮಾಡಕತ್ತದ. 8 ವರ್ಷದ ಹುಡುಗಿ ಪ್ರಾರ್ಥನಾ ಮಾಡಕತ್ತದಂತ ಈಶ್ವರಗ. ಅವಾಗ ಈಶ್ವರ ಕಲ್ಲ ಮೂರ್ತಿಯದು ಹೇಳ್ತಾರ, ಕಲ್ಲ ನಾಗರ ಕಂಡರೆ ಹಾಲೆರವರು, ಜಟ್ಟ ನಾಗರ ಕಂಡರೆ ಕೊಲ್ಲೆಂಬವರು, ಉಣ್ಣ ಜಂಗಮ ಬಂದರೆ ನಡೆ ಎಂಬವರು, ಉಣ್ಣದ ಲಿಂಗಕ್ಕೆ ಬೋನ ಏರುವವರು ಕೂಡಲ ಸಂಗಮ ದೇವ ಅಂದ್ರು ಬಸವಣ್ಣವರು. ಹಂಗ ಕಲ್ಲ ದೇವರು ಈಶ್ವರ ಲಿಂಗು ಅವ ಹೆಂಗ್ ಕುಡಿತಾನ? ಕುಡಿಯಾಕ ಸಾಧ್ಯನೇ ಇಲ್ಲ. ನೋಡಪ್ಪ ಕಣ್ಣು ತಗೊಳ್ಳಂತ, ಯಾಕಪ್ಪ ಈಶ್ವರಪ್ಪ ನಾ ಏನಂತ ತಪ್ಪು ಮಾಡೀನಿ, ಕುಡಿ ಇದನ್ನ ಅನ್ನಂತ. ಅದು ಈಶ್ವರ ಲಿಂಗ ಏನು ಕೊಡ್ತಾನ? ಕುಡಿಯಕ ಸಾಧ್ಯನೇ ಇಲ್ಲ ಕಲ್ಲ ವಸ್ತು. ಅವಾಗ ಬೇಡ್ಕೊಂತಂತ ಹುಡುಗಿ, ನೋಡು ನಮ್ಮಪ್ಪ ಇಷ್ಟ ವರ್ಷ ಆತು ನಿನ್ನ ಬಹಳ ಭಕ್ತಿಲಿಂದ ಪೂಜೆ ಮಾಡಿ ಹಾಲು ಸಕ್ಕರೆ ನಿನ್ನ ಕುಡಿಸಿ ಬರ್ತಿದ್ದ. ಆದ್ರೆ ನಾ ಸಣ್ಣಾಕಿದೀನಪ್ಪ, ನನ್ನ ಪೂಜೆ ಒಳಗೆ ಏನಾದ್ರು ಸ್ವಲ್ಪ ತಪ್ಪಾಗಿರ್ಬೇಕು, ಇದನ್ನ ಹಾಲು ಕುಡಿ ಭಗವಂತ ಅಂತ ಹುಡುಗಿ ಕೇಳ್ಕೊಂಡಾಗ ಕುಡಿಲಿಲ್ಲಂತವ. ಆ ಹುಡುಗಿ ಅವಾಗ ಹೇಳ್ತಂತ, ನೀ ಹಾಲು ಜೋರ್ಕರ್ತ ಕುಡಿಲಿಕ್ಕಂದ್ರ ನಿನ್ನ ಗಜ್ಜಿಗೆ ನಾನು ಹನಿ ಜದ್ಕೊಂಡು ನನ್ನ ಪ್ರಾಣ ಬಿಡ್ತೀನಿ, ನೀ ಕುಡಿತ ಇಲ್ಲ ಅಂತ ಹುಡುಗಿ ಈಶ್ವರ ಲಿಂಗನು ಕೂಡ ಶರ್ತ್ ಹಾಕ್ತಂತ. ಅವಾಗ ಕಲ್ಲ ಮೂರ್ತಿ ಅದು ಈಶ್ವರ ಕುಡಿಯಕ್ ಸಾಧ್ಯನೇ ಇಲ್ಲ, ಮತ್ತು ಕಣ್ಣು ತೆಗೆದು ನೋಡಿಲ್ಲಂತ. ನೋಡಿದ್ರ ಕುಡಿಲಿಲ್ಲಂತವ. ಹುಡುಗಿ ಏನ್ ಮಾಡಿದ್ಲು ಅಂತ ಕೇಳಿದ್ರ ದಬ 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 ಆ ಈಶ್ವರನ ಲಿಂಗಕ್ಕ ಹನಿ ಜಜ್ಜಿದ್ಲಂತ. ರಗತ ಸುರಿಯಾಕತ್ತಿತ್ತಂತ. ಅವಾಗ ಏನ್ ಮಾಡಿದ ಈಶ್ವರ ಅಂತ ಕೇಳಿದ್ರ ಪರಮಾತ್ಮನ ಸ್ವರೂಪದಾಗ ಬಂದು ಹಾಲು ಕಣ್ಣು ಮುಚ್ಚಿಕೊಂಡು ಏನ್ ಹನಿ ಜಜ್ಜಾಕತ್ತಿತ್ತು, ರಗತ್ ಏನ್ ಹೊಂಟಿದಿಲ್ಲ, ಪರಮಾತ್ಮ ಬಂದು ಈಶ್ವರನಾಥ ಏನ್ ಮಾಡಿದ ಕೇಳಿದ್ರ ಹಾಲು ಪಂಚಾಮೃತವನ್ನ ಸ್ವೀಕಾರ ಮಾಡಿದಂತ. ಎಂತ ಭಕ್ತಿ ಇರ್ಬೇಕ್ರಿ! ಇಡೀ ಜಗತ್ತಿನೊಳಗೆ ಇತಿಹಾಸದೊಳಗೆ ಓದ್ಬೇಕಲ್ಲ ಕೋಲೂರ ಕೂಸು ಅಂತೇಳಿ. ಅವಾಗ ಮನೆಗೆ ಬಂದು ತಂದೆ ಬಂದ ಊರಿಗೆ ಹೋದವ ಪರಮಾತ್ಮ ಕುಡಿದಿದ್ದ ಹಾಲು ಮನೆಗೆ ಬಂದಿಂದ ನೋಡುವ ಈಶ್ವರನ ಪೂಜೆ ಮಾಡಿದೇನು? ಪೂಜೆ ಮಾಡಿದ್ನಿ. ಮತ್ ಚರಿಗೆನ ಹಾಲ ಸಕ್ರಿ ಏನು ಮಾಡಿದಿ? ಯಾರಿಗಾರು ದಾರ ಕೊಟ್ಟು ಬಂದೇನು ಅಂದಂತ. ಇಲ್ಲಪ್ಪ ಈಶ್ವರ ಲಿಂಗು ಕುಡದವ ಅಂದಂತ ಹುಡುಗಿ. ಈಶ್ವರ ಲಿಂಗು ಪರಮಾತ್ಮ ಕುಡನಪ್ಪ ಅನ್ನಂತ. ಹುಚ್ಚಿ ಕಲ್ಲ ಮೂರ್ತಿ ಅದು ಅದೇನ್ ಕೂತತಿ, ಕುಡಿಯಕ್ ಸಾಧ್ಯನೇ ಇಲ್ಲ ಅನ್ನಂತ. ಇಲ್ಲಪ್ಪ ಕುಡ್ದಾನ ಅಂತಂತ ಹುಡುಗಿ. ಅವೇನ್ ಕೊಡ್ತಾನ? ಸುಳ್ಳ ಹೇಳ್ತೀನಿ ಸಣ್ಣ ಹುಡುಗಿ ಅನ್ನಂತ. ಇಲ್ಲ ನಿನಗೆ ಪ್ರತ್ಯಕ್ಷವಾಗಿ ಪ್ರಮಾಣ ನೋಡಿಸ್ತೀನಿ ಬಾ ಹಂಗರ ಅಂದಂತ. ಅವ ದಿನ ಏನ್ ಮಾಡ್ತಿದ್ದ ತಂದೆ, ಈ ಏನ ಪೂಜಾ ಕಡೆ ಹಾತ್ ಮಜಾ ಕಡೆ ಬಾತ್. ಅವ ದೇವರ ಕಡೆ ಕೈ ಮಾಡಿ ಗಡಗಡ ಕುಡಿ ಬರ್ತಿದ್ನಂತ ದಿನ. ಆ ಹುಡುಗಿ ಏನು ಮಾಡಿದ್ಲು, ತನ್ನ ಭಕ್ತಿಗೆ ಏನು ಈಶ್ವರ ಲಿಂಗ ಕುಡಿದಿದ್ನಲ್ಲ, ಅವಾಗ ತಂದಿ ಕರ್ಕೊಂಡು ಹೋದ್ನಂತ. ಕರ್ಕೊಂಡು ಹೋಗಿ ಮುಂದೆ ನಿಂದ್ರಿಸಿಲ್ಲಂತ. ತಂದಿನ ಹಾಲು ತಗೊಂಡು ಹೋದಂತ. ಹೋಗಿ ನೋಡಪ್ಪ ಈಶ್ವರ ಪರಮಾತ್ಮ ನಮ್ಮಪ್ಪ ನನ್ನ ಪ್ರತ್ಯಕ್ಷವಾಗಿ ಪ್ರಮಾಣ ಮಾಡುವಂತ ನಿಂತಾನ. ನೀನು ನನ್ನ ಪ್ರಾಣ ಉಳಿಬೇಕಾಗಿತ್ತಂದ್ರ
ಏನು ನನ್ನ ಪ್ರಾಣ ಉಳಿಬೇಕಾಗಿತ್ತಂದ್ರ ನಮ್ಮ ಅಪ್ಪಗೆ ಇದನ್ನ ಪ್ರಮಾಣ ಮಾಡಿ ನೀ ತೋರಿಸಬೇಕು ಈಶ್ವರನಾಥ. ಈಶ್ವರ ಅಂದಾಗ ಆ ಹುಡುಗಿ ಏನು ಮತ್ತ ಹನಿ ಏನು ಜದ್ಕೋಕತ್ತಲ್ಲ, ಈಶ್ವರ ಗದ್ಗಿ ಮುಂದೆ ನಿಂತ್ಕೊಂಡು ಈಶ್ವರ ಹಾಲು ಕೊಡಲು ಹುಡುಗಿ ಏನು ಮಾಡಿದ ಅಂತ ಕೇಳಿದ್ರ ಆ ಪರಮಾತ್ಮ ಸ್ವರೂಪವಾಗಿ ಬಂದು ಹುಡುಗಿನ ತನ್ನ ಮಡಲಲ್ಲಿ ಆ ಹುಡುಗಿನ ಲಿಂಗದೊಳಗ ಮಾಡ್ಕೊಂಡಂತ. ಲಿಂಗದೊಳಗ ತನ್ನ ದುಟ್ಲ ಹುಡುಗಿ ದುಟ್ಲಷ್ಟ ಉಳಿದಿತ್ತು ಅಂತ. ಅವಾಗ ಅವ್ರ ಅಪ್ಪ ಆ ದುಟ್ಲ ಏನ್ ಮಾಡಿದ, ಮಗಳೇ ಮಗಳೇ ಅಂತ ಕೇಳೋ ಹೊತ್ತಿನಾಗ ಪರಮಾತ್ಮ ತನ್ನ ಈಶ್ವರ ಲಿಂಗದೊಳಗನ ಇನ್ನ ಕೋಳೂರ ಒಳಗ ಈಶ್ವರ ಲಿಂಗದೊಳಗ ಆ ಹುಡುಗಿ ಏನಾಗಲ್ಲ ಐಕ್ಯ ಆಗ್ಯಾಳ ಅಂತ ಇಡೀ ಇತಿಹಾಸ ಒಳಗ ಕುಂತದ. ಎಂತ ಭಕ್ತಿ ಇರ್ಬೇಕ್ರಿ, ಶ್ರದ್ಧಾ